ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಜೋರ ಕ್ಲಾಪ್ಸ್ ಹಾಕುವಾಗ ಇಲ್ಲಿ ಉತ್ಸಾಹ ನೋಡಿದ್ರೆ ಹಂಗೆ ಎಷ್ಟು ಜೋರಾಗಿ ಹೇಳ್ರಿ ನೋಡೋಣ. ಅಲ್ಲಿ ಊರಲ್ಲೂ ಕೇಳಿಸ್ತು, ಗಂಟೆಗಿನ ಜೋರ ಕೇಳಿಸ್ತು. ಹೌದಾ? ಅಂಬೇಡ್ಕರ್ ಅವ್ರು ಏನು ಹೇಳಿದಾರೆ ಹೇಳು? ಯಾವ ಶಾಲೆಯಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಜೋರಾಗಿ ಬಾರಿಸೋದು ಕೇಳಿಸುತ್ತೆ, ಅವತ್ತು ನಮ್ಮ ಭಾರತ ದೇಶ ನಿಜವಾಗ್ಲೂ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿದರು. ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಕೇಳಿದಿರಲ್ವಾ? ಓಕೆ, ಇನ್ನೂ ಜಾಸ್ತಿ ಅವ್ರ ಬಗ್ಗೆ ನಿಮ್ಮ ಟೀಚರ್ ಹತ್ರ ತಿಳ್ಕೊಳ್ರಿ. ನಮ್ಮ ಸಂವಿಧಾನವನ್ನು ರಚಿಸಿದಂತಹ ಮಹಾನ್ ರಚನಾಕರ್ತರು, ಮಾನವತಾವಾದಿಗಳು ಶ್ರೀ ಅಂಬೇಡ್ಕರ್ ಅವ್ರನ್ನ ನೆನೆಸುತ್ತಾ, ಇವತ್ತಿನ ನಮ್ಮ ದಾವಣಗೆರೆ ತಾಲೂಕಿನ ಮಾಯಕೊಂಡದ ದಿಂಡದಹಳ್ಳಿ ಈ ಗ್ರಾಮದಲ್ಲಿ ಸುಮಾರು ಆಗಸ್ಟ್ ತಿಂಗಳಲ್ಲಿ ಕಳೆದ ವರ್ಷ ರೊಟ್ಟಿ ಹಬ್ಬದ ದಿನ ಅಂತ ಈಗ ತಾನೇ ಲೀಡರ್ಸ್ ಹೇಳಿದ್ರು ನನಗೆ. ರೊಟ್ಟಿ ಹಬ್ಬದ ದಿನ ಇಲ್ಲಿ ಭೂಮಿ ಪೂಜೆ ಮಾಡಿದ್ವಿ. ಅದಕ್ಕೂ ಮುಂಚೆ ಹೋಗ್ತಾ ಬರ್ತಾ ಪ್ರತಿ ಬಾರಿನೂ ಒಂದೇ ಬೇಡಿಕೆ, ಅಕ್ಕರೆ ನಮ್ಮ ಶಾಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ, ಮಕ್ಕಳದು ಒಂದು ಶಾಲೆಯ ಕೊಠಡಿಯ ಅವಶ್ಯಕತೆ ಇದೆ ಅಂತ ಕೇಳಿದರು. ಸೊ ಆದ್ದರಿಂದ ಇವತ್ತು ಸುಮಾರು 15 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಒಂದು ಕೊಠಡಿಯನ್ನು ಕಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ STMC ಅಧ್ಯಕ್ಷರಾದ ನಿರಂಜನ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪನವರೇ, BO ಪುಷ್ಪಲತಾ ಅವರೇ ಮತ್ತು ಶಾಲೆಯ ಮುಖ್ಯ ಉಪಾಧ್ಯಾಯಿನಿಯಾದ ಬಸಮ್ಮನವರೇ, ರುದ್ರೇಶ್ ಅವರೇ ಮತ್ತು ದೇಣದಳ್ಳಿಯ ಎಲ್ಲ ಗ್ರಾಮಸ್ಥರೇ, ಪುಟಾಣಿ ಮಕ್ಕಳೇ ಹಾಗೂ ಮೀಡಿಯಾ ಪರ್ಸನ್ಸ್, ಭಾಳ ಸಂತೋಷ ಆಗ್ತಾಯಿದೆ. ಒಳ್ಳೆ ಕಾಮಗಾರಿ ಆಗಿದ್ರೆ ನಾವು ನಿಜವಾಗ್ಲೂ ಬೆನ್ನು ತಟ್ಟಬೇಕಾಗಿದೆ. ಸೊ ಫಸ್ಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಸೊ ಶಾಲೆಯಲ್ಲಿ ನಾನು ಒಳಗಡೆ ನೋಡಿದೆ, ಎಲ್ಲ ಚೆನ್ನಾಗಿದೆ. ಹೊರಗಡೆ ಮಾತ್ರ ನೀವೇನು ವಾಟರ್ ಕನ್ಸರ್ವೇಷನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಲ್ಲ, ಅಲ್ಲಿ ಕನ್ನಡದಲ್ಲೂ ಬರೀರಿ. ಅದನ್ನು ಇಂಗ್ಲೀಷ್ನಲ್ಲಿ ಅಷ್ಟೇ ಬರೆದಿದ್ದೀರಾ, ಅದನ್ನು ಕನ್ನಡದಲ್ಲೂ ಬರೆದ್ರೆ ಮಕ್ಕಳು ಇನ್ನೂ ಚೆನ್ನಾಗಿ, ಅಥವಾ ಬರುವಂತಹ ಪೋಷಕರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ಅವ್ರು ಕೂಡ ತರುತ್ತಾರೆ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ, ಈಗ ತಾನೇ ಒಂದು ಸ್ವಲ್ಪ ಜಿಬರು ಮಳೆ ಆಯಿತು, ಬಂದು ಮಕ್ಕಳೆಲ್ಲ ಪೂಜೆ ಮಾಡಿದ ಮೇಲೆ ಹೊರಗೆ ಬಂದ್ವಿ, ಜಿಬರು ಮಳೆ ಆಯಿತು. ಒಟ್ಟಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೇವಲ 48% ಅಷ್ಟು ಮಾತ್ರ ಮಳೆ ಆಗಿದೆ. ಚನ್ನಗಿರಿ, ಹೊನ್ನಾಳಿ ಈ ಭಾಗದಲ್ಲಿ ಇನ್ನೂ ಕಡಿಮೆ ಆಗಿದೆ. ಆದ್ದರಿಂದ ಇವತ್ತಿನ ದಿನ ನಾವು ಭತ್ತ ಹಾಕಬೇಡ್ರಿ ಅಂತ ಭಾಳ ದಿನದಿಂದ ಹೇಳ್ತಾ ಇದ್ರು. ಅದು ಕೂಡ ಕಾಂಟ್ರವರ್ಸಿ ಆಯಿತು ಪೇಪರ್ನಲ್ಲಿ, ರೈತರಿಗೆ ಭತ್ತ ಬೆಳಿಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಮಳೆ ಕಡಿಮೆ ಇರೋದ್ರಿಂದ ಬೇರೆ ಪರ್ಯಾಯ ಬೆಳೆಗಳನ್ನು ನಾವು ಬೆಳೆದ್ರೆ ಸೂಕ್ತ ಅಂತ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವ್ರು ಕೂಡ ಹೇಳಿದ್ದಾರೆ. ಇವತ್ತು ಎಲ್ಲ ಪೇಪರ್ನಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದರಿಂದ ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಅದನ್ನು ಹೆಚ್ಚಾಗಿ ನಮ್ಮ ರೈತರು ಬೆಳೆದ್ರೆ ಅವ್ರಿಗೂ ಕೂಡ ಒಂದು ಇನ್ಕಮ್ ಆಗುತ್ತೆ, ಸಾಲದ ಹೊರೆಯಿಂದ ಅವ್ರು ಕೂಡ ತಪ್ಪಿಸ್ಕೋಬೋದು ಅಂತ ಒಂದು ಸಂದೇಶ. ಮತ್ತು ಇವತ್ತಿನ ದಿನ ನಮ್ಮ ಮಾಯಕೊಂಡ ಕ್ಷೇತ್ರದಲ್ಲಿ ಒಟ್ಟಾರೆ ಫಸ್ಟ್ ಈಗ MP ಆಗಿ ಎಷ್ಟು ವರ್ಷ ಆಗಿದೆ? MP ಆಗಿ 2 ವರ್ಷ ಆಗಿದೆ ಆಯಿತಾ. ನಾನೀಗ ನಿಮ್ಮ ಪ್ರತಿನಿಧಿ MP ಆಗಿ 2 ವರ್ಷ ಆಗಿದೆ. ಮೊದಲನೇ ವರ್ಷದಲ್ಲಿ ಸುಮಾರು 85 ಲಕ್ಷದಷ್ಟು ಮಾಯಕೊಂಡ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿದ್ವಿ. ಎರಡನೇ ಅವಧಿಯಲ್ಲಿ ಸುಮಾರು 86 ಲಕ್ಷ, ಸೊ 1 ಲಕ್ಷ ಜಾಸ್ತಿ ಆಗಿದೆ ಸೆಕೆಂಡ್ ಇದರಲ್ಲಿ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೇಳ್ತಾ ಇದ್ದಾರೆ, ಆದರೆ ಹರಿಹರ, ಮಾಯಕೊಂಡ ಮ್ಯಾಕ್ಸಿಮಮ್ ಗ್ರ್ಯಾಂಟ್ಸ್ ಕೊಟ್ಟಿರೋದು ಈ 2 ಕ್ಷೇತ್ರಕ್ಕೆ. ಯಾಕಂದರೆ ಜನ ಕೂಡ ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತೀರಾ. ನಮಗೂ ಕೂಡ ನೀವು ಇಲ್ಲಿ ಮಾಡುವಂತಹ ಅಭಿವೃದ್ಧಿಯನ್ನು ಸರಿಯಾಗಿ ಬಳಸ್ಕೊತೀರ. ಏನೇ ವರ್ಕ್ಸು ನೀವು ಬೇಡಿಕೆ ಇಟ್ಕೊಂಡ್ರೂ ಕೂಡ ಅದು ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಕೂಡ ಅನುಕೂಲ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಗ್ರ್ಯಾಂಟ್ಸ್ ಬಳಸ್ಕೊಳ್ರಿ ಅಂತ ಇಲ್ಲಿರುವಂತಹ ಲೀಡರ್ಸ್ಗೂ ಕೂಡ ನಾನು ಅದೇ ಹೇಳೋದು. ಕಾಮಗಾರಿ ನಿಮ್ಮ ಊರಿನಲ್ಲಿ ನಡೆಯುವಾಗ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದು ನಿಮ್ಮದು. ಮೊನ್ನೆ ನಮ್ಮ ಸಿಟಿನಲ್ಲಿ ಒಂದು ಗುಂಪು ಜನ ಬಂದಿದ್ರು, ಇಡೀ ಬಡಾವಣೆ ಜನ. ಅಲ್ಲಿ ಏನು ಅಂದರೆ ಹಾಸ್ಟೆಲ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಬಾಯ್ಸ್ ಹಾಸ್ಟೆಲ್ಲು. ಆದ್ದರಿಂದ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅಂತ ನಮ್ಮ MP ಆಫೀಸಿಗೆ ಬಂದಿದ್ರು. ಮಲ್ಲಿಕಾರ್ಜುನವರು ಅವಾಗ ಮಿನಿಸ್ಟರ್ ಆಗಿದ್ರು, ಅವ್ರು ಹೋಗಿ ಉತ್ತರ ವಲಯದ MLA ಅವರು, ಶಾಸಕರು ಹೋಗಿ ಭೂಮಿ ಪೂಜೆ ಮಾಡಿದ್ದಾರೆ. ಭೂಮಿ ಪೂಜೆ ಆಗಿ ತಿಂಗಳುಗಟ್ಟಲೆ ಆದರೂ ಕೂಡ ಯಾರೂ ಏನೂ ಬಾದರ್ ಮಾಡಿಲ್ಲ. ಆಮೇಲೆ ಈಗ 1 ವಾರ 10 ದಿನದಿಂದ ನಮ್ಮ ಆಫೀಸಿಗೆ ಓಡಾಡ್ತಾ ಇದ್ದಾರೆ, ಬಂದು ಕಾಮಗಾರಿ ಬದಲಾವಣೆ ಮಾಡ್ರಿ, ಇಲ್ಲಿ ಹಾಸ್ಟೆಲ್ ಬೇಡ, ಬೇರೆ ಏನಾದರೂ ಕಟ್ರಿ ಅಥವಾ ಬೇರೆ ಕಡೆ ಕಟ್ರಿ ಅಂತ. ಸೊ ನಾನು ಸಾರ್ವಜನಿಕರೆಲ್ಲ ಅದೇ ಕೇಳೋದು, ಒಂದು ಪ್ರಕಟಣೆ ಮಾಡಿರ್ತೀವಿ, ಪತ್ರಿಕೆಯಲ್ಲಿ ಬಂದಿರುತ್ತೆ, ಮತ್ತು ನೀವು ಕೂಡ ನಿಮ್ಮ ಊರಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ತಾ ಇರುತ್ತೆ ದಯವಿಟ್ಟು ಅಲ್ಲಿ ಹೋಗಿ ವೀಕ್ಷಣೆ ಮಾಡಿರಿ.
ಏನು ವರ್ಕ್, ಫಸ್ಟ್ ಆಫ್ ಆಲ್ ಏನೇ ಸರ್ಕಾರಿ ಕೆಲಸ ಪ್ರಾರಂಭ ಆದಾಗ ಅಲ್ಲೊಂದು ಬೋರ್ಡ್ ಹಾಕಬೇಕಾಗಿದೆ ನಾವು. ಏನು ಕಾಮಗಾರಿ ಇದು, ಎಷ್ಟು ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದೀವಿ, ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ, ಏನು ಬಳಕೆ ಮಾಡ್ತಾ ಇರೋದು, ಸಿಮೆಂಟ್ ರಸ್ತೆನ, ಬೇರೆ ಯಾವುದು ಡಾಂಬರ್ ರಸ್ತೆನ, ಏನು ಅದನ್ನ ಸ್ಪಷ್ಟವಾಗಿ ನೀವು ಬರೆದಿಟ್ರೆ ಕಾಮಗಾರಿನ, ಅವಾಗ ಜನರು ಕೂಡ ಅವ್ರಿಗೂ ಕೂಡ ಸರಿಯಾದ ಮಾಹಿತಿ ಇರುತ್ತೆ, ಮತ್ತೆ ಅವರು ವೀಕ್ಷಣೆ ಕೂಡ ಮಾಡಿ ಜನಪ್ರತಿನಿಧಿಗಳ ಗಮನಕ್ಕೆ ಕೂಡ ತರ್ತಾರೆ. ಸೊ ಇದನ್ನ ಎಲ್ಲರೂ ಮಾಡಬೇಕಾಗಿದೆ. ಸೊ ಈಗ 1 ತಿಂಗಳಾದ್ಮೇಲೆ ಅಲ್ಲೇ ಕಾಲಮ್ ಎತ್ತಿದ್ದಾರೆ, ಈಗ ಬಂದು ಹೇಳ್ತಾ ಇದ್ದಾರೆ ಇಲ್ಲಿ ಹಾಸ್ಟೆಲ್ ಬೇಡ ಅಂತ. ಸರ್ಕಾರದಿಂದ ಅನುದಾನ ಬರೋದು ಎಷ್ಟು ಕಷ್ಟ. ಹಾಸ್ಟೆಲ್ಗಳಲ್ಲಿ ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಸಣ್ಣ ಸಣ್ಣ ಹಳ್ಳಿಯಿಂದ ವಿದ್ಯಾರ್ಥಿನಿಯರು ಸಿಟಿಗೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಈಗಿರೋ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಒಂದು ಹಾಸ್ಟೆಲ್ನಲ್ಲಿ ಒಂದು ರೂಮ್ನಲ್ಲಿ 3 ಜನ ಮಲಗಬೇಕು ಅಂದರೆ 5ರಿಂದ 6 ಜನ ಮಲಗ್ತಾ ಇದ್ದಾರೆ. ಸ್ಟೇರ್ ಕೇಸ್ ಕೆಳಗೆ, ಪ್ಯಾಸೇಜ್ನಲ್ಲಿ. ಅಪ್ಪಾಜಿ ಅಮ್ಮ ನಂಬೋದೇನು, ಹಾಸ್ಟೆಲ್ನಲ್ಲಿದ್ದರೆ ನನ್ನ ಹೆಣ್ಮಗಳು ಸೇಫ್ ಆಗಿರ್ತಾಳೆ, ಹೌದಾ? ಸೊ ಆದ್ದರಿಂದ ಸಾರ್ವಜನಿಕರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ತಪ್ಪದೇ ಇರೋ ರೀತಿನಲ್ಲಿ ನಾವು ಕೂಡ ಅಲ್ಲಿ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿ ರೆಗ್ಯುಲರ್ ಆಗಿ ರೌಂಡ್ಸ್ ಮಾಡಿಕೊಂಡು ಆ ಡಿಸಿಪ್ಲಿನ್ ಕೂಡ ಮೇಂಟೈನ್ ಮಾಡಲಿಕ್ಕೆ ನೆಕ್ಸ್ಟ್ ಕ್ರಮ ತಗೊಳ್ಳೋಣ. ಅದರಿಂದ ಕೆಲಸಕ್ಕೆ ದಯವಿಟ್ಟು ಅಡ್ಡಿ ಬರಬೇಡ್ರಿ ಅಂತ ನಂದು ಕೋರಿಕೆ. ಮತ್ತು ಅದೇ ರೀತಿ ಇವತ್ತಿನ ದಿನ ಗೃಹಲಕ್ಷ್ಮಿ ಬಗ್ಗೆ ಇಲ್ಲೆಲ್ಲ ಹೆಣ್ಮಕ್ಳಿದ್ದೀರ. ಸೊ ಎಷ್ಟು ದಿನದಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಿಮಗೆ? 3-4 ತಿಂಗಳು ಅಂತೀರ. ಇವತ್ತು ಪೇಪರ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಬಂದಿದೆ, ಎಲ್ಲ ಓದಿದ್ದೀರ ಇಲ್ಲ? 31ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ ಹಣದ್ದು 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸುಮಾರು 2,400 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋದು. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಇಲ್ಲಿವರೆಗೂ ಸುಮಾರು 74,650 ಕೋಟಿ ಹಣ ಪ್ರತಿಯೊಬ್ಬ ಮಹಿಳೆಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಬರ್ತಾ ಇದೆ. ಒಬ್ಬ ಮಹಿಳೆಗೆ ಇಲ್ಲಿಯವರೆಗೆ ಎಷ್ಟು ಹಣ ಬಂದಿರ್ಬೋದು ಅಂತ ನಿಮ್ಮ ಪ್ರಕಾರ? ಸುಮಾರು 62,000 ಒಬ್ಬೊಬ್ಬ ಮಹಿಳೆ ಅಕೌಂಟಿಗೆ. ನೀವು ಆ ದುಡ್ಡನ್ನ ಹಾಗೆ ಇಟ್ಕೊಂಡಿದ್ರೆ 62,000 ಬರೋದು. 62,000ದಾಗ ಏನಾರ ಒಂದು ನೀವೇ ನೆನ್ಪಿಟ್ಕೊಳ್ಳೋ ಹಾಗೆ, ಇದು ನಮ್ಮ ಸರ್ಕಾರ, ಗ್ಯಾರಂಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಒಂದು ಯೋಜನೆ. ಮಹಿಳೆಯರು ಸಬಲರಾಗಬೇಕು ಆರ್ಥಿಕವಾಗಿ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ರಲ್ಲ ಪುಷ್ಪ, ಥ್ಯಾಂಕ್ ಯು. ಆ ಯೋಜನೆಯ ಪ್ರತಿಫಲ ಇವತ್ತು 62,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ ಬಂದಿದೆ. ಸೊ ಚಪ್ಪಾಳೆ ತಟ್ಟಬೇಕಲ್ಲ, ಇಂಥ ದೊಡ್ಡ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ದೆಹಲಿನಲ್ಲಿ ಹೋದಾಗ ಮಹಾರಾಷ್ಟ್ರ ಅಂತೆ, ಬಿಹಾರ, ಮಧ್ಯಪ್ರದೇಶ ಅಲ್ಲೆಲ್ಲ ಬೇರೆ ಬೇರೆ MP ಗಳ ಹತ್ರ ಮಾತಾಡ್ತೀವಲ್ಲ, ಅವಾಗ ಅವ್ರು ಹೇಳ್ತಾರೆ ಕರ್ನಾಟಕ ಮಾಡೆಲ್ನ ನಮ್ಮ ಸ್ಟೇಟ್ನಲ್ಲಿ ಮಾಡ್ತಾ ಇದ್ದೀವಿ ಅಂತ. ಸೊ ಕರ್ನಾಟಕ ಮಾಡೆಲ್ ಅಂತಾನೆ ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಪ್ರಸಿದ್ಧ ಆಗಿದೆ. ವಿಶ್ವಸಂಸ್ಥೆಯು ಕೂಡ ಇದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅದೇ ರೀತಿ ಇವತ್ತಿನ ದಿನ ಬರ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಉಪ ಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲಿ 152ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 152 ಅಂದೆ. 52 ಎಷ್ಟು ಹೆಚ್ಚು ಕಮ್ಮಿ ಆಯ್ತು ಹೇಳ್ರಿ ನೋಡೋಣ. 152 ಆಗ್ಬೇಕು ಅಂದ್ರೆ ಯಾವ ನಂಬರ್ ಆ್ಯಡ್ ಮಾಡಬೇಕು? ಯಾವ ಪಾಪು ಫಸ್ಟ್ ಹೇಳ್ತೀರಾ? ಯಾವ ಸ್ಟೂಡೆಂಟು? 5. ವೆರಿ ಗುಡ್, ಕ್ಲಾಪ್ಸ್ ಹಾಕೋಣ. ಸೊ ನಿಮ್ಮ ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾನು ಮಾತಾಡುವಾಗ 152 ಜಿಲ್ಲೆ ಅಂದರೆ ಅಂತ ಹೇಳಿದ್ದು 157 ಜಿಲ್ಲೆಗಳಲ್ಲಿ ಈಗ ತಾಲೂಕುಗಳಲ್ಲಿ ಮಳೆಯ ಕೊರತೆ ಇದೆ. ಅದರಿಂದ ಹೆಚ್ಚಿನ ಒಂದು ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡ್ರಿ. ನಿಮ್ಮ ಟೀಮ್ ಏನು ಬರುತ್ತೆ ಬರ ಪರಿಶೀಲನೆ ಮಾಡಲಿಕ್ಕೆ, ಅವರು ಕೂಡ ಸ್ವಲ್ಪ ಸಡಿಲತೆಯನ್ನ ನೀವು ವಹಿಸ್ರಿ ಅಂತ ಅದನ್ನು ಕೂಡ ಮನವರಿಕೆ ಮಾಡಿದ್ದಾರೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಕೂಡ ನಮ್ಮೆಲ್ಲ ಸಂಸದರು, ಈಗ ನಾಡಿದ್ದು ಮಂಡೆಯಿಂದ ನಮ್ಮ ಕ್ಲಾಸ್ ಶುರು ಆಗುತ್ತೆ. ನಿಮ್ಮ ಕ್ಲಾಸ್ ಜೂನಲ್ಲಿ ಶುರುವಾಗಿದೆ, ಮಂಡೆಯಿಂದ ನಮಗೆಲ್ಲ ಕ್ಲಾಸ್ ಶುರು ಆಗುತ್ತೆ. ನಾವು ಹೋಗಿ ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ಕೊಡಬೇಕು. ನೀವು ಹೆಂಗೆ ಕ್ಲಾಸ್ನಲ್ಲಿ ಬಂದು ಅಟೆಂಡೆನ್ಸ್ ಮಾರ್ಕ್ ಮಾಡ್ತಿರಲ್ಲ, ನಾವೆಲ್ಲರೂ ಪಾರ್ಲಿಮೆಂಟು ಡೆಲ್ಲಿಗೆ ಹೋಗಿ ಅಲ್ಲಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು. 3ರಿಂದ 4 ವಾರ ಸೆಷನ್ ಇದೆ. ಸೊ ಸೆಷನ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಕೇಂದ್ರ ಸರ್ಕಾರದಿಂದ 15ನೇ ಹಣಕಾಸಿನಿಂದ 15th ಫೈನಾನ್ಸ್ ಕಮಿಷನಿಂದ ನಮ್ಮ ಕರ್ನಾಟಕಕ್ಕೆ ಸುಮಾರು 2,180
2186 ಕೋಟಿಯಷ್ಟು ಹಣ ಬರಬೇಕು. ಅದು ಎಷ್ಟು ಅಮೌಂಟು ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಇಲ್ಲ, ನಾನು ಇನ್ನು ನೋಡ್ತಾ ಇದ್ದೀನಿ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 2186 ಅಷ್ಟು ದೊಡ್ಡ ಅಮೌಂಟು ನಮ್ಮ ರಾಜ್ಯಕ್ಕೆ ಬರಬೇಕು. ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಇಲ್ಲಿ ಮುಂದುವರೆದ ಕಾಮಗಾರಿಗಳು, ನಮ್ಮ ರಸ್ತೆ ಚರಂಡಿಗಳಿರ್ಬೋದು, ಸ್ವಚ್ಛತೆ ಕಾರ್ಯಕ್ರಮಗಳಿಗೆ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ಗ್ರಾಮೀಣಾಭಿವೃದ್ಧಿ. ನಮ್ಮ ಮಹಾತ್ಮ ಗಾಂಧೀಜಿಯವ್ರು ಏನು ಕನ್ಸ್ಕೊಂಡಿದ್ರು ಹೇಳ್ರಿ? ಮಹಾತ್ಮ ಗಾಂಧೀಜಿಯವ್ರಿಗೆ ಏನು ಹೇಳ್ತೀವಿ ನಾವು? ಇನ್ನೊಂದು ಹೆಸರೇನು? ಮತ್ತೆ ಇಲ್ಲಿ ಸರ್ ಹೇಳ್ತಾ ಇದ್ದಾರೆ, ನಿಮ್ಮ SDMC ಅಧ್ಯಕ್ಷ ಹೇಳ್ತಾ ಇದ್ದಾರೆ, ನೀವು ಹೇಳ್ರಿ ಗಾಂಧೀಜಿಯವರಿಗೆ. ಮತ್ತೆ ಮತ್ತೆ ರಾಷ್ಟ್ರಪಿತ. ಮತ್ತೆ ಏನೇನ್ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು? ಯಾಕೆ ಅವರನ್ನ ರಾಷ್ಟ್ರಪಿತ ಅಂತ ಕರಿತೀವಿ? ಅವರ ಆಂದೋಲನ ಯಾವ ರೀತಿ ಇತ್ತು ಹೇಳು? ಹೋಗಿ ಕೋಲ್ ತಗೊಂಡು ಹೊಡೆದಾಡ್ತಿದ್ರ? ಗನ್ ತಗೊಂಡು ಹೊಡಿತಾ ಇದ್ರ? ಏನ್ ಮಾಡ್ತಾ ಇದ್ರು? ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು? ಶಾಂತಿಯೋದಾ? ಶಾಂತಿ ಮತ್ತೆ ಸತ್ಯಾಗ್ರಹ ಅಲ್ವಾ? ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಫ್ರಮ್ 7th ಹೇಳ್ಕೊಡ್ತೀರ ಅವರಿಗೆ? ದಂಡಿ ಮಾರ್ಚ್ ಬಗ್ಗೆ ಕೇಳಿದ್ದೀರಾ? ದಂಡಿ ಮಾರ್ಚು, ಕ್ವಿಟ್ ಇಂಡಿಯಾ ಮೂವ್ಮೆಂಟು ಕಲ್ತಿದ್ದೀರಾ ನೀವೆಲ್ಲ? ಸೊ ಈ ರೀತಿ ನೀವೇ ಏನಾರ ಪಾಠಗಳನ್ನು ಓದಿದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು 5ರಿಂದ 8 ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು ಆ ವ್ಯಕ್ತಿ ಬಗ್ಗೆ. ಸುಮ್ಮನೆ ಇಡೀ ಪಾಠ ಬೈಹಾಟ್ ಮಾಡೋದಲ್ಲ. ಮಹಾತ್ಮ ಗಾಂಧೀಜಿಯವರಾಯಿತು, ಅಬ್ದುಲ್ ಕಲಾಂ ಅವರಾಯಿತು, ಸ್ವಾಮಿ ವಿವೇಕಾನಂದರಾಯಿತು, BR ಅಂಬೇಡ್ಕರ್ ಅವರಾಯಿತು, ಮದರ್ ತೆರೆಸಾ, ಈ ರೀತಿ ಅನೇಕ ಗಣ್ಯ ವ್ಯಕ್ತಿಗಳಿರ್ತಾರೆ. ಅವ್ರ ಬಗ್ಗೆ ಐ ಥಿಂಕ್ ಎಲ್ಲ ಟೀಚರ್ಸಿಗೂ ನನ್ನ ರಿಕ್ವೆಸ್ಟ್ ಏನು, ಪಠ್ಯೇತರ ಚಟುವಟಿಕೆ ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡಿ ನೀವು. ಮಕ್ಕಳಿಗೆ ಅವರ ಕರಿಕ್ಯುಲಮ್ನಲ್ಲಿ ಏನು ಬರುತ್ತೆ ಅದ್ರ ಜೊತೆಗೆ ಅವ್ರ ಇಂಟ್ರೆಸ್ಟ್ ಇದ್ದಂಗೆ ಅವ್ರನ್ನೇ ಕೇಳ್ರಿ, ನಿನಗೆ ಯಾರು ಇಷ್ಟ ಆಯಿತು, ನೀನೇನೇ ತಳಿಲಿ ಕಲರ್ ಡ್ರೆಸ್ ಹಾಕ್ಕೊಂಡಿದೆಯಲ್ಲ ಗ್ರೇ ಕಲರ್, ಬೈಲಿ ನಿನ್ನ ಫೇವ್ರೇಟ್ ಯಾರು, ರೋಲ್ ಮಾಡೆಲ್ಲು ಯಾರ ಥರ ಆಗ್ಬೇಕು ನೀನು ದೊಡ್ಡವನಾದ್ಮೇಲೆ? ಏನಾಗಬೇಕು? ಏನಾಗ್ತೀಯಾ? ಪೊಲೀಸ್ ಆಫೀಸರ್ ಆಗ್ತೀಯಾ? ಟೀಚರ್ ಆಗ್ತೀಯಾ? ರೈತ ಆಗ್ತೀಯಾ? ವೆರಿ ಗುಡ್, ಕ್ಲಾಸ್ ಹಾಕ್ರಿ ಎಲ್ಲರೂ. ನೋಡಲಿ ಎಷ್ಟು ಚೆನ್ನಾಗಿ ಹೇಳ್ದ ರೈತ, ವೆರಿ ನೈಸ್. ಮತ್ತು ನೀನೇನಾಗಬೇಕು? ನಿಂತ್ಕೋಬೇಕು. ಬಾಯ್ಲಿ ಯಾವ ಇಂಜಿನಿಯರ್ ಆಗ್ತೀಯಾ? ಎಷ್ಟು ಬ್ರಾಂಚ್ ಇದೆ ಇಂಜಿನಿಯರಿಂಗ್ನಲ್ಲಿ ಗೊತ್ತಿದೆ ನನಗೆ? ಹೇಳು ನೋಡೋಣ, ಸುಮ್ಮನೆ ಗೆಸ್ ಮಾಡು. ಇಂಜಿನಿಯರ್ ಅಂದರೆ ಒಂದೇ ಥರದ ಇಂಜಿನಿಯರ್ ಇರ್ತಾರಾ? ಈಗ ಬಿಲ್ಡಿಂಗ್ ಕಟ್ಟೋರು ಸಿವಿಲ್ ಇಂಜಿನಿಯರು, ಒಂದು ಗಾಡಿ ರಿಪೇರಿ ಮಾಡೋರು ಆಟೋಮೊಬೈಲ್ ಇಂಜಿನಿಯರು ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರು ಇರ್ಬೋದು. ಮತ್ತೆ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಯಾರು? ಎಂಥ ಇಂಜಿನಿಯರು? ಸೊ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಂಜಿನಿಯರಿಂಗ್ ಬೇರೆ ಬೇರೆ ಸ್ಪೆಷಾಲಿಟಿ ಇರುತ್ತೆ. ಒಂದಿನ ನಿಮ್ಮೆಲ್ಲ ಮಕ್ಕಳನ್ನ ನಮ್ಮ BIT ಇಂಜಿನಿಯರಿಂಗ್ ಕಾಲೇಜಿಗೆ ಕರ್ಕೊಂಬಂದು ಅಲ್ಲಿ ಎಲ್ಲ ಮಕ್ಕಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಮುಂದೆ ನಾನು ಇಂಜಿನಿಯರ್ ಆದರೆ ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದನ್ನು ನೀವು ನೋಡಿಕೊಂಡ್ರೆ ಈಗಿಂದನೇ ಅದ್ರ ಬಗ್ಗೆ ಇಂಟ್ರೆಸ್ಟ್ ನಿಮ್ಮಲ್ಲಿ ಬರುತ್ತೆ. ನಿನಗೆ ಅಲ್ಲಿ ಮೆಷಿನ್ಸು. ಇನ್ನು ಡಾಕ್ಟ್ರ್ ಆಗೋಕ್ಕೆ ಯಾರಿಗಾರು ಇಂಟ್ರೆಸ್ಟ್ ಇದೆನಾ? ಕೈ ಎತ್ತಿ ನೋಡೋಣ. ಸೊ ಅಲ್ಲಿ 4 ಜನ ಇದ್ದೀರಾ ಡಾಕ್ಟ್ರು. ಇನ್ನು ಡಾಕ್ಟ್ರಾಗಿ ಇಂಜೆಕ್ಷನ್ ಮಾಡಬೇಕು ಅಂತನ ರೋಗಿಗಳನ್ನ ಟ್ಯಾಬ್ಲೆಟ್ ಕೊಟ್ಟು ಗುಣಮುಖ ಮಾಡಬೇಕಾ? ಏನಕ್ಕೆ ಡಾಕ್ಟ್ರ್ ಆಗಬೇಕು? ಓಕೆ, ಜಲ್ದಿ ಡಾಕ್ಟ್ರ್ ಆಗಬೇಕು ಅಂದವರು ಏನಕ್ಕೆ ಡಾಕ್ಟ್ರ್ ಆಗ್ಬೇಕು ನೀವು? ಹೇಳಪ್ಪ, ಹೇಳು. ಡಾಕ್ಟ್ರಾಗಿ ಏನು ಮಾಡ್ತೀಯ ನೀನು? ಮತ್ತೆ ಎಲ್ಲಿ ನೀನು ಕ್ಲಿನಿಕ್ ಓಪನ್ ಮಾಡ್ತೀಯ ಡಾಕ್ಟ್ರಾಗಿ? ನಿಮ್ಮೂರಲ್ಲಿ ಓಪನ್ ಮಾಡ್ತೀಯಾ? ಸಿಟಿನಲ್ಲಿ ಓಪನ್ ಮಾಡ್ತೀಯಾ? ಎಲ್ಲಿ ಓಪನ್ ಮಾಡ್ತೀಯಾ? ಸಿಟಿನಲ್ಲ. ಓಕೆ. ಈಗ ಗ್ರಾಮೀಣ ಭಾಗದಲ್ಲಿ ಡಾಕ್ಟರ್ಸ್ನ ಕೊರತೆ ಸಾಕಷ್ಟು ಇದೆ. ಈಗ ಎಲ್ಲೇ ನಾವು ಹಳ್ಳಿಗಳಲ್ಲಿ ಹೋದ್ರೂ ಕೂಡ PHC CHCಗಳಲ್ಲಿ ಡಾಕ್ಟರ್ಸ್ ಕೊರತೆ ಇದೆ. ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡಿದರೆ ಈ ಒಂದು ಆಕ್ಸೆಸಿಬಿಲಿಟಿ, ಅಫೋರ್ಡಬಿಲಿಟಿ ಅಂತ ನಾವೇನು ಇಶ್ಯೂಸ್ ಇಟ್ಕೊಂಡು ಮಾತಾಡ್ತೀವಿ. ನಿನ್ನೆ ಕೂಡ ಹೆಲ್ತ್ ಕಮಿಟಿ ಮೀಟಿಂಗ್ ಇತ್ತು, ಅದರಲ್ಲಿ ಮುಖ್ಯವಾಗಿ ಈ ವಿಚಾರದ ಬಗ್ಗೆನೇ ಚರ್ಚೆ ಇತ್ತು. ಅಂದರೆ
ಎಲ್ಲ ಟ್ರೀಟ್ಮೆಂಟಿಗೂ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕು ಅಥವಾ ಏಮ್ಸ್ ಅಂತ ದೊಡ್ಡ ಸಂಸ್ಥೆಗೆ ಹೋಗಬೇಕು ಅನ್ನೋ ಒಂದು ವಿಚಾರ ಇದೆ. ಯಾಕಂದರೆ ಸ್ಪೆಷಲಿಸ್ಟು ಜಿಲ್ಲಾ ಆಸ್ಪತ್ರೆನಲ್ಲಿಲ್ಲ. ಈ ಕೊರತೆಯನ್ನು ನಾವು ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳನ್ನು ಕೊಟ್ಟು ನಾವು ಒಂದು ಸೊಲ್ಯೂಷನ್ ಕಂಡುಹಿಡಿಬೋದು ಅನ್ನೋದು ಚರ್ಚೆ ಇತ್ತು. ನಾನು ಅದರಲ್ಲಿ ಮುಖ್ಯವಾಗಿ ಹೇಳಿದ್ದು, ನಮ್ಮ ಕರ್ನಾಟಕದಲ್ಲಿ ಇಡೀ 28 ಏಮ್ಸ್ ಸಂಸ್ಥೆ ಇದೆ ನೋಡಿ. ಇಲ್ಲಿ ಡಾಕ್ಟರ್ಸ್ ಆಗೋರು ಏಮ್ಸ್ ಅಂತ ಇಡೀ ಭಾರತ ದೇಶದಲ್ಲಿ ಪ್ರತಿಷ್ಠಿತ ಸಂಸ್ಥೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೀವಿ ಆಯಿತಾ. ನಂಬರ್ 1 ಅದು. ಅಲ್ಲಿ ಪ್ರತಿದಿನ 10,000ಕ್ಕೂ ಹೆಚ್ಚು ಪೇಷಂಟ್ಸ್ ಹೋಗ್ತಾರೆ. 10,000. ನಮ್ಮ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ 1,000 ಚಿಲ್ಲರೆ ಹೋಗ್ತಾರೆ ಅಂದರೆ ಅಲ್ಲಿ 10,000 ಚಿಲ್ಲರಕ್ಕೂ ಜಾಸ್ತಿ ಪೇಷಂಟ್ಸ್ ಹೋಗ್ತಾರೆ. ಸೊ ಇಂಥ ದೊಡ್ಡ ಸಂಸ್ಥೆ ಅದು. ಸೊ ಅಲ್ಲಿ ಇಡೀ ಕರ್ನಾಟಕ ಅಲ್ಲ, ದೇಶದಲ್ಲೇ 28 ಏಮ್ಸ್ ಸಂಸ್ಥೆ ಇದೆ. ಆದರೆ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ 28 ಇದೆ, ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಂದು ಏಮ್ಸ್ ಇಲ್ಲ. ಸೊ ನಾವು ಅದನ್ನೇ ಕೇಳ್ತಾ ಇರೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಏಮ್ಸ್ ಕೊಡಿ. ನಮ್ಮ ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ ಅಂತ ಗುರುತಿಸಿದೆ ಅಲ್ಲ ಸರ್ಕಾರ, ಅಲ್ಲಿ ರಾಯಚೂರು ಭಾಗದಲ್ಲಿ ಒಂದು ಏಮ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ನಮ್ಮ ಹಕ್ಕು, ಅದನ್ನು ಕೊಡ್ರಿ ಅಂತ ನಿನ್ನೆ ಮೀಟಿಂಗ್ನಲ್ಲೂ ಕೂಡ ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ದಾಯಿತು. ಸೊ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು. ಬರೀ ಆಟದಲ್ಲೇ ಜಾಸ್ತಿ ಇದ್ದೀರಾ, ಆಟ ಆಡ್ರಿ, ಅದ್ರ ಜೊತೆಗೆ ಸರಿಯಾಗಿ ಊಟ ಮಾಡಿರಿ, ಸರಿಯಾಗಿ ಓದ್ರಿ. ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ? ಮತ್ತು ಆಶಾ ಅಂಗನವಾಡಿ ಟೀಚರ್ಸು ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಒಂದಿತ್ತು. ಇದ್ರ ಜೊತೆಗೆ ಎಲ್ಲ ಇಲ್ಲಿ ಪ್ರೆಸ್ನವ್ರು ಇದ್ದೀರಾ, ನಿಮಗೆ ಹೇಳಬೇಕಾಗಿರೋದು, ನಮ್ಮ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಏನು ಮಾನ್ಸೂನ್ ಸೆಷನ್ ಶುರು ಆಗುತ್ತೆ, ಇಲ್ಲಿ ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಬಿಲ್, ಡಿಲಿಮಿಟೇಷನ್ ಬಿಲ್ನ ಏನು ಜಾರಿ ಮಾಡಬೇಕು ಅಂತ ಇತ್ತು, ಅದರಲ್ಲಿ ಸೋತಿದ್ದಾರೆ. ಸುಮಾರು 45ಕ್ಕೂ ಹೆಚ್ಚು ಸೀಟ್ಸ್ ಕೊರತೆ ಆಯಿತು ಅವರಿಗೆ. 2/3 ಮೆಜಾರಿಟಿನಲ್ಲಿ ಸಂಪೂರ್ಣ ಪ್ರಮಾಣದ ಮೆಜಾರಿಟಿ ಅವ್ರಿಗೆ ಸಿಗಲಿಲ್ಲ. ಸೊ ಇವತ್ತು ಕೂಡ ಈಗ ಅವರು ಕುದುರೆ ವ್ಯಾಪಾರ ಶುರು ಮಾಡಿಬಿಟ್ಟಿದ್ದಾರೆ ವೆಸ್ಟ್ ಬೆಂಗಾಲಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ. ಇವತ್ತು ಬರುವಂತಹ ಅಧಿವೇಶನದಲ್ಲಿ ನಾವು ಕೂಡ ಅದರ ವಿರೋಧವಾಗಿ ಹೇಳ್ತಾ ಇರೋದು, ಮಹಿಳಾ ಮೀಸಲಾತಿ ಈಗಾಗಲೇ ಅದು ಒಂದು ಆ್ಯಕ್ಟ್ ಆಗಿದೆ, ಅದು ಬಿಲ್ ಆಗಿಲ್ಲ. ಇದನ್ನಾಗಲೇ 2023ರಲ್ಲಿ ಜಾರಿ ಮಾಡಿದ್ದಾರೆ. ಇವಾಗ ನಾವು ವಿರೋಧ ಮಾಡ್ತಾ ಇರೋದು ಡಿಲಿಮಿಟೇಷನ್ ಬಿಲ್, ಕ್ಷೇತ್ರ ಮರು ವಿಂಗಡಣೆ, ಇದ್ರ ಬಗ್ಗೆ. ಸೊ ಇದನ್ನು ಕೂಡ ಮತ್ತೆ ನಾವು ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷದವರು, ಏನು NDA ಸರ್ಕಾರ ಇದೆ, ಅವರು ನಮಗೆ ಸಂಪೂರ್ಣ ಬಿಲ್ನ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ ಮೇಲೆ ನಾವು ಕೂಡ ಚರ್ಚೆ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ತಗೊಳ್ತೀವಿ. ಅದೇ ರೀತಿಯಲ್ಲಿ ಬಿಲ್ನ ಡೀಟೇಲ್ಸ್ನ ಅವರು ಮುಚ್ಚಿಟ್ಟು ಯಾವ ರೀತಿ ಸದನದಲ್ಲಿ 543 ಇರೋದು 841ಕ್ಕೆ ಏರಿಸ್ತೀವಿ ಅಂತ ಹೇಳ್ತಾರೆ. ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳಿದರು, ಇದನ್ನು ಯಾವುದೇ ಬಿಲ್ನಲ್ಲಿ ಅವರು ಸರಿಯಾಗಿ ಬರೆದಿರಲಿಲ್ಲ. ಸೊ ಅದರಿಂದ ಈ ಒಂದು ಕೇಂದ್ರ ಸರ್ಕಾರದ ಧೋರಣೆ ಹೇಳೋದೊಂದು, ಅದರ ಅಡಿಯಲ್ಲಿ ಇನ್ನೊಂದು ರಣನೀತಿ ಇರುತ್ತೆ ಅವ್ರದ್ದು. ಸೊ ಅದರ ವಿರೋಧವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದ್ರ ಜೊತೆಗೆ E20 ಎಥನಾಲ್ ಏನು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಇದರಿಂದ ಎಲ್ಲ ನಮ್ಮ ವೆಹಿಕಲ್ಸು ಅವರ ಗುಣಮಟ್ಟ ಹಾಳಾಗ್ತಾ ಇದೆ. ಆಮೇಲೆ ಮೈಲೇಜ್ ಕೂಡ ಕಡಿಮೆ ಕೊಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಗೊಂದಲ ಇದೆ. ಸೊ ಇದ್ರ ಬಗ್ಗೆ ಕೂಡ ಚರ್ಚೆ ಮುಂದುವರಿಯುತ್ತೆ. ಮತ್ತು ಏನು 130ನೇ ಬಿಲ್ ಅಂದರೆ ನಮ್ಮ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಅಥವಾ ಯಾರೇ ಜನಪ್ರತಿನಿಧಿಗಳು ಅವರು ಜೈಲಿಗೆ ಹಾಕಿದರೆ ಕೇವಲ 1 ತಿಂಗಳೊಳಗೆ 1 ತಿಂಗಳ ಮಟ್ಟಿಗೆ ಜೈಲಿನಲ್ಲಿದ್ದರೆ ಅವರ ಒಂದು ಪದದಿಂದ ಅವರು ರಿಸೈನ್ ಮಾಡಬೇಕಾಗತ್ತೆ ಅಂತ ಒಂದು ಬಿಲ್ನ ಜಾರಿ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಭಾಳ ಆರಾಮಾಗುತ್ತೆ ಆಡಳಿತ ಪಕ್ಷದವರಿಗೆ. ಯಾರನ್ನೇ ಯಾವುದೇ ಕಾನೂನು ಅಡಿಯಲ್ಲಿ ಹೆಂಗಿದ್ರು ED CBI ಎಲ್ಲ ಅವ್ರ ಕಡೆನೇ ಇದೆ. ಸೊ ಯಾರನ್ನೇ ಆದರೂ ಅವರು ಜೈಲಿಗೆ ಹಾಕ್ಬೋದು. ಯಾವುದೇ ಒಂದು ಆಧಾರದ ಮೇಲೆ ಹಾಕಿ 1 ತಿಂಗಳಗಟ್ಟಲೆ ಜೈಲಿಗೆ ಹಾಕಿದರೆ ಅವರ ಸ್ಥಾನದಿಂದ ಅವರು ರಿಸೈನ್ ಮಾಡಬೇಕಾಗುತ್ತೆ. ಸೊ ಇದ್ರ ವಿರೋಧವಾಗಿ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಕಳೆದ 2025ನೇ ಚುನಾವಣೆಯನ್ನು BJP ಸರ್ಕಾರದವರು ರಾಮ ಮಂದಿರವನ್ನು ಕಟ್ತೀವಿ ಅಂತ ಹೇಳಿ ಜನರ ವಿಶ್ವಾಸದ ಜೊತೆಗೆ ದ್ರೋಹ ಮಾಡಿ ಅಲ್ಲಿ ಕಲೆಕ್ಟ್ ಆದಂಥ ಅಮೌಂಟ್ನ ಮಿಸ್ಮ್ಯಾನೇಜ್ ಮಾಡಿದ್ದಾರೆ. ಹೌದಾ? ಇಡೀ
ದೇಶದಲ್ಲೇ ಕೂಡ ಮೂಲೆ ಮೂಲೆಯಿಂದ ಎಂತೆಂಥ ಬಡ ಜನರು ಅವರ ವಿಶ್ವಾಸವನ್ನ ಮತ್ತು ಶ್ರೀರಾಮನ ಬಗ್ಗೆ ಇರುವಂತಹ ಆತ್ಮೀಯತೆಯಿಂದ ಅವ್ರು ಕೊಟ್ಟಂತಹ ದಾನ, ಆ ಹುಂಡಿಯಿಂದ ದುಡ್ಡನ್ನ ಕಳ್ಳತನ ಮಾಡಿಬಿಟ್ಟು ಆ ಟ್ರಸ್ಟೀಸ್ ಮಿಸ್ಮ್ಯಾನೇಜ್ ಮಾಡಿದ್ದಾರೆ. ಸೊ ಇದ್ರ ವಿರೋಧವಾಗಿ ಕೂಡ ಇನಾಗ್ರೇಟ್ ಮಾಡಿದವ್ರು ಯಾರು? ಹೌದಾ? ಯಾರು ಇನಾಗ್ರೇಷನ್ ಮಾಡಿದ್ದಾರೆ? ಯಾರು ಈ ಒಂದು ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ? ಯಾವ ಪಕ್ಷದವರು ಇದರಿಂದ ಮೈಲೇಜ್ ತಗೊಂಡಿರೋದು? ಯಾವ ಪಕ್ಷದ ಪ್ರತಿನಿಧಿಗಳು RSSನವರು ಅಲ್ಲಿ ಖಜಾಂಜಿ ಆಗಿದ್ದಾರೆ? ಸೊ ಇದೆಲ್ಲದನ್ನ ನೋಡಿ ಈಗ ಯಾರೋ ಸಣ್ಣವ್ರನ್ನ, ಕೆಳಮಟ್ಟದಲ್ಲಿರೋರ್ನ ಬಲುಪಶಿಗಳಾಗಿ ಮಾಡಿದ್ದಾರೆ, ಅವರನ್ನ ಜೈಲಿಗೆ ಹಾಕಿದ್ದಾರೆ. ಯಾರು ಮೇನ್ ಕಲ್ಪ್ರಿಟ್ಸ್ ಇದಾರಲ್ಲ ಅವರು ಆರಾಮಾಗಿದ್ದಾರೆ. ಕಾನೂನು ಅವ್ರ ಮೇಲೆ ಏನು ಕ್ರಮ ತಗೊಳ್ತಾ ಇಲ್ಲ. ಸೊ ಇದ್ರ ವಿರೋಧವಾಗಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ರೀತಿ ನಮ್ಮ ಜನ ಕೂಡ ಇವತ್ತು ಮಳೆ ಕಡಿಮೆ ಇದೆ. ಸೊ ಎಲ್ಲ ರೈತ ಬಾಂಧವರು ಇಲ್ಲಿ 22 ಕೆರೆ ಬಗ್ಗೆನೇ ನಿಮಗೆ ಸಾಕಷ್ಟು ಆತಂಕ, ಕುತೂಹಲ ಎರಡೂ ಕೂಡ ಇದೆ. ಬರ್ರಿ ಅದ್ರ ಬಗ್ಗೆನೇ ಮಾತಾಡೋಣ. ಲಾಸ್ಟ್ಲಿ ನಿಮ್ದು ಇದನ್ನ ಅರ್ಜಿ ಸ್ವೀಕಾರ ಮಾಡೋಕ್ಕೂ ಮುಂಚೆ ಒಂದೇ ಮಾತು, ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತೀರಾ? ಆಮೇಲೆ ನೀವು ಆಯಿತು ಕೇಳಿಲಿ, ಚಾಕ್ಲೇಟು ಆಮೇಲೆ ನೀರಿನ ಬಾಟ್ಲು ಪ್ಲಾಸ್ಟಿಕ್ಕಿನ ಯೂಸ್ ಮಾಡ್ತೀಯಲ್ಲ, ಅದನ್ನು ಎಲ್ಲಿ ಬೇಕಲ್ಲಿ ಎಸೆಯೋ ಹಾಗಿಲ್ಲ, ಆಯಿತು? ಆ ಬಾಟಲ್ನ ಇಲ್ಲಿ ಶಾಲೆಗೆ ತೊಗೊಂಡು ಬಂದು ಇಲ್ಲಿ ಪ್ರಿನ್ಸಿಪಲ್ಲು ಆಮೇಲೆ ಟೀಚರ್ಸ್ ಇದಿರಲ್ಲ ಅದನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಕಲೆಕ್ಟ್ ಮಾಡಿ ಒಂದೇ ಸಲ ಇವ್ರಿಗೆ ಕೊಟ್ಬಿಡಿ. ನೀವು ಸ್ವಚ್ಛತಾ ಸಿಬ್ಬಂದಿಗಳು ಯಾರು ಬರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಕೊಡ್ರಿ. ಅದನ್ನು ನಾವು ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ಕಂಟಿನ್ಯೂ ಮಾಡೋಣ ಅಂತ ಏನು DC ಅವ್ರು ಹೇಳಿದ್ದಾರೆ ಅದನ್ನು ಕಂಟಿನ್ಯೂ ಮಾಡೋಣ. ಮತ್ತು ಕುಡಿಯೋ ನೀರಿನ ಸಮಸ್ಯೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಕೂಡ 5 ಕೋಟಿ ರೂಪಾಯಿಯಷ್ಟು DC ಅವ್ರ ಅಕೌಂಟ್ನಲ್ಲಿ ಕೂಡ ದುಡ್ಡು ಹಾಕಿದ್ದಾರೆ. ಸೊ ನೀರಿನ ಸಮಸ್ಯೆ ಎಲ್ಲೂ ಆಗಬಾರ್ದು, ಮತ್ತು ಏನಾದರೂ ತುರ್ತು ಪರಿಸ್ಥಿತಿ ಇದ್ದರೆ ಆ ಅಮೌಂಟನ್ನ ಯುಟಿಲೈಸ್ ಮಾಡ್ಬೋದು ಅಂತ ಅವ್ರು ಕೂಡ ಹೇಳಿದ್ದಾರೆ. ಸೊ ಮಕ್ಕಳಿಗೆ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಆಟಾಡ್ರಿ, ಆಮೇಲೆ ಲೇ ಅನ್ನೋದು ಬಿಡಬೇಕು, ಆಯಿತಾ? ಹಾಂ, ಏನು ಅಣ್ತೀಯ ಅವಾಗ ಅವ್ರ ಹೆಸರು ಹಿಡಿದು ಕರಿ ನೀನು, ಬಾ ಅರುಣ್, ಬಾ ಹೋಗು ಅರುಣ್ ಅಂತ, ಅಷ್ಟು ಮಾಡ್ತೀಯಾ? ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಓದ್ರಿ, ಒಳ್ಳೊಳ್ಳೆ ಡಾಕ್ಟರ್ಸು ಇಂಜಿನಿಯರ್ಸ್ ಆಗ್ರಿ. ನಿಮ್ಮ ಶಾಲೆಗೆ ನಿಮ್ಮನ್ನು ಇಂಜಿನಿಯರ್ ಆದಮೇಲೆ ಮತ್ತೆ ವಾಪಸ್ ಶಾಲೆಗೆ ಮಾಡಿ ಈ ಶಾಲೆನಲ್ಲಿ ಬಂದುಬಿಟ್ಟು ಏನಾದರೂ ಒಂದು ಕೆಲಸ ನೀವು ಮಾಡಬೇಕು. ಮಾಡ್ತಿರೋದನ್ನ ದೊಡ್ಡವರಾದಮೇಲೆ, ನೀನು ದೊಡ್ಡವನಾದಮೇಲೆ ಕಂಪ್ಯೂಟರ್ ಇಂಜಿನಿಯರ್, ನೀನು ಇಂಜಿನಿಯರ್ ಆಗ್ತೀನಿ ಅಂದೆ ಅಲ್ವಾ? ಸೊ ಇಂಜಿನಿಯರ್ ಆದಮೇಲೆ ನಿನಗೆ ಸ್ಯಾಲ್ರಿ ಬರುತ್ತೆ. ಎವ್ರಿ ಮಂತ್ ಒಂದು 500 ರುಪೀಸ್ ಇಟ್ಬಿಡು. ಅದಾದಮೇಲೆ 1 ವರ್ಷ 2 ವರ್ಷ ಆದಮೇಲೆ ಶಾಲೆಗೆ ವಾಪಸ್ ಬಂದು ಇಲ್ಲಿ ಟೀಚರ್ಸ್ನ ಕೇಳಿ ಒಂದು ವಾಟರ್ ಫಿಲ್ಟರಾ, ವಾಟರ್ ಡಿಸ್ಪೆನ್ಸರಾ, ಏನು ಕೊಡಬೇಕು ಅನಿಸುತ್ತೆ ನಿನಗಿಲ್ಲಿ, ಏನು ಕಡಿಮೆ ಅನಿಸುತ್ತೆ, ಹೌದಾ? ನೀನು ಓದುವಾಗ ಕೊರತೆ ಏನು ಅನಿಸುತ್ತೆ, ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿದ್ದಾರೆ ಎಲ್ಲ ಡಾಕ್ಟರ್ಸು. ಹಿಂದ್ಗಡೆ 4 ಜನ ಹುಡುಗಿಯರು ಡಾಕ್ಟರ್ಸ್ ಆಗ್ತೀವಿ ಅಂದರು. ಸೊ ಬಂದು PHCಗಳಲ್ಲಿ CHCಗಳಲ್ಲಿ ಸರ್ವಿಸ್ ಕೊಡ್ರಿ. ನೀವು ತಿಂಗಳಿಗೆ ವೀಕೆಂಡರ ಭಾನುವಾರ ಬರಂಗೆ, ಪ್ರತಿ ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳು 1 ದಿನ ಬಂದು ರೂರಲ್ ಸರ್ವಿಸ್ ಕೊಡ್ರಿ. ಇಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿರಿ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಹೇಳಿ, ಮತ್ತು ಶಾಲೆಯ ಸಿಬ್ಬಂದಿಗಳು ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಮಗೆಲ್ಲ ಗೊತ್ತಿದೆ. ಅಂತಹ ಒಳ್ಳೊಳ್ಳೆ ಮೊಳಕೆಗಳು, ಬೀಜಗಳು ನಿಮ್ಮಲ್ಲಿದ್ದಾವೆ. ಒಳ್ಳೆ ರೀತಿಯ ಟೀಚಿಂಗ್ ಜೊತೆಗೆ ಮೌಲ್ಯಗಳು, ಸಂಸ್ಕಾರ ಮತ್ತು ನಿಮ್ಮ ಸಮಯ ಅವರನ್ನು ಕೊಟ್ಟು ಬೆಳೆಸ್ರಿ ಅಂತ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.